ನೀನೇ ಇನ್ಫ್ಲೂಯೆನ್ಸ್ ಅದಕ್ಕೆ ಆದಿವಾಸಿ ಕಾಂಟ್ರಾಸ್ಟ್. ಇವತ್ತಿನ ಕಾಲದವರು ಒಬ್ಬ ಆದಿವಾಸಿಗಳ ಬದುಕು ನೋಡಿ ಬೆಚ್ಚಿ ಬಿದ್ದುಬಿಡ್ತಾರೆ. ಒಂದು ಡೈಲಾಗ್ ಇದೆ, ನಾವು ನಾಡು ಮಂದಿ ಕಚಡಗಳು, ನಮ್ಮ 1000 ಪಟ್ಟು ಪ್ಯೂರಿಟಿ, ನಮ್ಮ 1000 ಪಟ್ಟು ಶುದ್ಧರಾಗಿರ್ತಾರೆ ಅವರು ಆದಿವಾಸಿಗಳು, ನಾವೆಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿಗಳ ಥರ ಅಂತ. ಈಗ ಇವ್ರನ್ನ ತೋರಿಸ್ಬೇಕಂದ್ರೆ ಇವರು ಯಾವ ಸ್ತರಕ್ಕೆ ಬಿದ್ದಿದ್ದಾರೆ ಅಂತ ಹೇಳಕ್ ಹೋಗಬೇಕಲ್ಲ, ಅದು ರಂಗಣ್ಣ ರಘುವರ ಪಾತ್ರ. ಕೇಳಿಸ್ಲಿಲ್ಲ? ಹೊಸ ಕನ್ನಡ ಮಾತಾಡ್ಸಿದ್ವಿ. ಅದು ಕನ್ನಡವೋ ಅಥವಾ ಅದು ಪೂರ್ತಿ ಭಾಷೆನ ಕ್ರಿಯೇಟ್ ಮಾಡಿದ್ದೀವಿ. ಅದು ಕಮ್ಯುನಿಕೇಟ್ ಆಗುತ್ತೆ ಅನ್ನೋ ದೃಢ ನಂಬಿಕೆ ನನಗೆ, ರಂಗಣ್ಣಗೆ. ಮತ್ತೆ ಅದರಲ್ಲಿ ಒಂದು ಅಕ್ಷರ ಚೇಂಜ್ ಮಾಡಬೇಡಿ ಅಂತ ಹಠ ಬಿದ್ದಿದ್ದು ನಮ್ಮ ಕಲಾ ನಿರ್ದೇಶಕ ಶಿವು ಮತ್ತೆ ಹರಿಕೃಷ್ಣ ಅವರು. ಅದು ನೀವು ಸ್ವಲ್ಪನೇ ನೋಡಿದ್ರಿ ಇವತ್ತು ಅವರ ಅಭಿನಯನ. ಇಡೀ ಅವರು ಮತ್ತೆ ಅವರ ಆದಿವಾಸಿ ಕ್ಯಾಂಪಿನ ಎಲ್ಲ ಪದಗಳು ಕ್ರಿಯೇಟ್ ಮಾಡಲ್ಪಟ್ಟ ಪದಗಳು, ಅವು ಯಾವುದೂ ಇಲ್ಲ. ಅಂದರೆ ಒಂದು ಆಲ್ಮೋಸ್ಟ್ ಒಂದು ಭಾಷೆನ ರಿಸರ್ಚ್ ಮಾಡಿ, ಅಂದರೆ ಒಂದ್ಸತಿ ಹೇಳಿದ ಪದ ಮತ್ತೊಂದ್ಸತಿ ಮುಂದೆ ಬಂದಾಗ ಅದೇ ಥರ ಇರಬೇಕು, ಆ ಥರ ಕೂತ್ಕೊಂಡು ಕೆತ್ತಿರೋ ಪದರಚನೆ ಇದೆ. ಅದನ್ನು ಅವರಾಗಿದ್ದಕ್ಕೆ ಮಾಡಿದ್ದಾರೆ, ಯಾರ ಕೈಲೂ ಸಾಧ್ಯ. ಅದು ಹೆಂಗೆ ಬರೆದದ್ದನ್ನೇ ಹೇಳ್ತಾರೆ ಅನ್ನೋದು ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಮುಂದೆ ಅರ್ಥ ಆಗೋದು ಬೇಡ. ನಿಮ್ಮ ಪ್ರತಿಭೆಗೊಂದು ರಾಯಲ್ ಸೇರಿದ್ರು.